ಅಲ್ಲ, ಮೈಸೂರಿನಲ್ಲಿ ಬರೋದೇ ಒಂದು ಖುಷಿ. ಅದರಲ್ಲೂ ಕೂಡ ಯಾಕಂದ್ರೆ ಚಲನಚಿತ್ರ ಅನ್ನೋದು ಒಂದು ರೀತಿ ಎಲ್ಲ ಬಗೆಯ ಕಲೆಗಳನ್ನು ಒಳಗೊಂಡಂತ ಒಂದು ಕಲೆ, ಇನ್ಕ್ಲೂಸಿವ್ ಕಲೆ. ಎಲ್ಲರದ್ದು ಅಂದ್ರೆ ಅದರಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ಜನಜೀವನ ಇದೆ, ಎಲ್ಲವೂ ಇದೆ ಅದರಲ್ಲಿ. ಆಮೇಲೆ ರಾಜ್ಕುಮಾರ್ ಅಂದ್ಕೂಡ್ಲೆ ಮತ್ತೆ ನಮ್ಗೆ ನೆನಪಾಗೋದು ಮೈಸೂರೇ, ಚಾಮರಾಜನಗರ, ಇಡೀ ಸೀಮೆ ಮತ್ತು ಕನ್ನಡ ರಾಜ್ಕುಮಾರ್ ಸಂಸ್ಕೃತಿ ಸಮುದಾಯ ಇದೆಲ್ಲ ಸೇರಿದ ಒಂದು ಮ್ಯಾಜಿಕ್ ಇದೆ. ಅಂದ್ರೆ ನಾವು ಬೆಳೆದಿರೋದೇ ಹಾಗೆ. ಒಳ್ಳೆ ಅಣ್ಣ ಆಗ್ಬೇಕು ಅಂದ್ರೆ ರಾಜ್ಕುಮಾರ್ ಚಿತ್ರ ನೋಡಿ ಕಲ್ತಿದ್ದೀವಿ, ಒಳ್ಳೆ ಗಂಡ ಬೇಕು ಅಂದ್ರೆ ಹೆಣ್ಮಕ್ಳು ರಾಜ್ಕುಮಾರ್ ಚಿತ್ರ ನೋಡಿ ಇಂಥವನೇ ಬೇಕು, ಒಳ್ಳೆ ತಂದೆ ರಾಜ್ಕುಮಾರ್ ಚಿತ್ರ ನೋಡ್ಬೇಕು, ಒಳ್ಳೆ ಮಗ ಆಗ್ಬೇಕು ಅಂದ್ರೆ ತಾಯಂದ್ರು ರಾಜ್ಕುಮಾರ್ ಚಿತ್ರ ನೋಡಿ ಇಂಥ ಮಗ ಬೇಕು. ಅಂದ್ರೆ ಅದೇ ಒಂದು ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಸಿನಿಮಾನೇ ಧರ್ಮ. ಬೇರೆ ನಾವು ಹೇಗಿರ್ಬೇಕು ಅನ್ನೋದನ್ನ ಸಿನಿಮಾ ನೋಡಿ ಕಲ್ತಿದ್ದೇವೆ. ಹೀಗಾಗಿ ಆ ರೀತಿಯ ಒಂದು ಜೀವನ ಧರ್ಮವನ್ನ, ಮನೋಧರ್ಮವನ್ನು ರೂಪಿಸಿದಂತಹ ಒಂದು ಸಿನಿಮಾ ಇದೆಯಲ್ಲ, ಅದು ಬಹಳ ಮಹತ್ವದ್ದು. ನಮ್ಮ ಅಭಿರುಚಿಯನ್ನ, ಸಂವೇದನೆಯನ್ನ ತಿದ್ದಿದಂಥ ಸಿನಿಮಾಕ್ಕೆ ನಂಟಿರುವಂತಹ ಒಂದು ಈ ನಗರ ಮೈಸೂರು. ಅಲ್ಲಿ ಈ ಚಲನಚಿತ್ರ ಪ್ರಶಸ್ತಿಯ ಒಂದು ಸಮಾರಂಭ, ಆ ನೆವದಲ್ಲಿ ಎಷ್ಟೊಂದು ಸಮಾನ ಧರ್ಮಿಗಳ ಭೇಟಿ ತುಂಬಾ ಖುಷಿ ಕೊಡುತ್ತದೆ. ಮತ್ತು ಮುಖ್ಯವಾಗಿ ನೇಪಥ್ಯದ ಕಲಾವಿದರು, ಈ ನಟ ನಟಿಯರು, ಕೆಮೆರಾದ ಮುಂದಿರುವವರು, ಅದು ಬೇರೆ ಕಥೆ. ಆದರೆ ತಂತ್ರಜ್ಞರು, ಹಿನ್ನೆಲೆಯಲ್ಲಿರುವವರು, ಛಾಯಾಗ್ರಹಣದವರು, ಆ ಥರದವರು ತುಂಬ ಜನ, ಅವರಿಗೆನ್ನೆಲ್ಲ ಗುರುತಿಸಿ ಅವರೆಲ್ಲ ಸಿಗೋದಿರುತ್ತಲ್ಲ, ಆ ಒಂದು ಸಹವಾಸ, ಒಡನಾಟ ತುಂಬ ಖುಷಿ ಕೊಡ್ತದೆ. ಅದಕ್ಕಾಗಿ ನನಗೆ ತುಂಬ ಸಂತೋಷ ಸಿಕ್ತು. ಆಮೇಲೆ ಈ ರಾಜ್ಯ ಚಲನಚಿತ್ರ ಪ್ರಶಸ್ತಿಯ ಒಂದು ವಿಶೇಷತೆ ಅಂದರೆ, ಸಾಮಾನ್ಯವಾಗಿ ಹೆಚ್ಚಿನ ಜನಪ್ರಿಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತುಂಬಾ ಜನಪ್ರಿಯವಾದಂಥ ಚಿತ್ರಗಳೇ ಅಲ್ಲಿ ರಾರಾಜಿಸ್ತಾ ಇರ್ತಾರೆ. ಇಲ್ಲಿ ಹಾಗಲ್ಲ. ಮೌಲಿಕವಾದ ಚಿತ್ರಗಳು, ಬಹುಶಃ ಜನಪ್ರಿಯವಾಗದೇ ಇರೋ ಚಿತ್ರಗಳು, ಕಾದಂಬರಿಯ ಮೇಲೆ ಮೌಲಿಕವಾದಂಥದ್ದು, ಆದರೆ ಹೆಚ್ಚು ಜನರಿಗೆ ಗೊತ್ತಾಗದೆ ಇರುವಂತಹ ಚಿತ್ರಗಳು, ಅಂಥ ಚಿತ್ರಗಳು ಇಲ್ಲಿ ನಮಗೆ ಈ ಒಂದು ನೆಲೆಯಲ್ಲಿ ನೋಡೋಕೆ ಸಿಗ್ತವೆ. ಅಂಥ ಚಿತ್ರಗಳನ್ನು ಗುರುತಿಸಿ ಇಲ್ಲಿ ಅದಕ್ಕೆ ಬೆಲೆಯನ್ನು ಕಟ್ತಾರೆ. ಹೀಗಾಗಿ ಬೇರೆ ರೀತಿಯ ಒಂದು ಚಿತ್ರಗಳ ಒಂದು ಮೌಲ್ಯಮಾಪನ ಕೂಡ ಇಲ್ಲಿ ನಡೆಯುತ್ತೆ. ಹೀಗಾಗಿ ಇದರ ಜೊತೆಗೆ ಇರೋದು ಕೂಡ ಒಂದು ಖುಷಿ ಸಂಗತಿ. ಬಹುಶಃ ನಾನು 2 ಮಾತು ಜಾಸ್ತಿ ಆಡಿದೆ ಅಂತ ಕಾಣುತ್ತೆ. ನನಗೆ ತುಂಬಾ ಖುಷಿ. ಸಾಹಿತ್ಯ ಸಂಗೀತವೇ ಸಿನಿಮಾವನ್ನ ಗೆಲ್ಲಿಸುವಂತ ಒಂದು ಕಾಲ ಇತ್ತು. ಇತ್ತೀಚೆಗೆ ಸಾಹಿತ್ಯ ಸಂಗೀತ ಎಲ್ಲೋ ಹಿಂದೆ ಉಳ್ಕೋತಾ ಇದೆ ಅಂತ ಅನ್ಸಲ್ಲ ಈ ಕಾಲಘಟ್ಟದಲ್ಲಿ? ಸಿನಿಮಾಗಳಲ್ಲಿ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇಲ್ಲ ಅಂದ್ರೆ ಅದು ಏನಾಗಿದೆ ಎಲ್ಲರೂ ಅದೇನಾಗುತ್ತೆ, ನಾವು ಅದನ್ನ ಅಪೇಕ್ಷೆ ಮಾಡ್ತೀವಿ, ಆದ್ರೆ ಅದು ಬಂದಾಗ ಯಾರು ನೋಡೋದಿಲ್ಲ. ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇವೆ, ಅಲ್ಟಿಮೇಟ್ಲಿ ಅದು OTT ನೋಡ್ತೀವಿ ಅಂತೀವಿ, OTT ಬರೋದಿಲ್ಲ ಚಿತ್ರಗಳು. ಸಾಹಿತ್ಯ ಸಂಗೀತ ಹೌದು, ಅಲ್ಲ, ಬಂದ ಚಿತ್ರಗಳು ಬಂದಾಗ ನೋಡೋದಿಲ್ಲ, ಅದು ಹಂಗಾಗ್ಬಿಡುತ್ತೆ. ಹೌದು, ಅದೇ ಎಷ್ಟು ಚಿತ್ರಗಳು ಬಂದಿದ್ದಾವೆ. ಈಗ ಡೇವಿಡ್ ಮುಸ್ತಫಾ ಬಂತು, ಇಲ್ಲಿದು ಹೌದು, ಅಲ್ಲ ಅಂತ ಹಿಟ್ ಆಗ್ಲಿಲ್ಲ, ಉಳ್ಕೊಂಡಿದೆ. ಬಟ್ ಅದು ಎಷ್ಟು ಅಂತ ಅದನ್ನ ಮಾಡಿದ ನಿರ್ಮಾಪಕರಿಗೆ ಮತ್ತೆ ವ್ಯವಹಾರ ಆಗ್ಬೇಕು. ಅಂತ ಚಿತ್ರಗಳು ಹಿಟ್ಟಾದ್ರೆ ಈ ಮಲಯಾಳಂನಲ್ಲಿ ಹೇಗೆ ನಡೀತವೆ, ಮರಾಠಿಯಲ್ಲಿ ಹೇಗೆ ನಡೀತವೆ, ಬೆಂಗಾಲಿಯಲ್ಲಿ ಹೇಗೆ ನಡೀತವೆ, ಆ ತರ ನಡೆದ್ರೆ ಆವಾಗ ಉಳಿದ ಅಂತ ಚಿತ್ರಗಳನ್ನು ಮಾಡೋಕೆ ಜನ ಮುಂದೆ ಬರ್ತಾರೆ. ಸೊ ಅದನ್ನ ನಾನು ಹೇಳೋದು, ಆ ರೀತಿ ಚಿತ್ರಗಳಿಗೆ ತುಂಬಾ ಜನ ಮುಂದೆ ಬರ್ತಾರೆ. ಅದೇ ಚಿತ್ರ ಬೇರೆ ಭಾಷೆಯಲ್ಲಿ ಬಂದ್ರೆ ಜನ ಮುಗಿಬಿದ್ದು ಮುಗಿಬೀಳ್ತಾರೆ. ಸಾಮಾಜಿಕ ಚಿತ್ರಗಳು ಕೇವಲ ಪ್ರಶಸ್ತಿಗಷ್ಟೇ ಸೀಮಿತ ಆಗ್ತಾ ಇದೆ ಅಲ್ಲ, ಅದು ಆಗ್ಬಾರ್ದು ಅಂತ ಆಗ್ತಾ ಇದೆ ಪರಿಸ್ಥಿತಿ. ಹೌದೌದು, ಅದೇನಾಗತ್ತೆ, ತುಂಬಾ ಅಬಂಡೆನ್ಸ್, ವಿಪುಲತೆಯೇ ಒಂದೊಂದ್ಸಲ ವಿಫಲತೆಗೆ ಕಾರಣ ಆಗ್ತದೆ. ತುಂಬಾ ವಿಪುಲತೆ ಕೂಡ ಆಗ್ಬಾರ್ದು. ಹೌದೌದು, ಅದಕ್ಕೆ ಅದು ಏನ್ ಕಾರಣಗಳು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡಿದ್ದಾರೆ ಇವತ್ತು. ಸೊ ಇಷ್ಟನ್ನು ನಾನು ಹೇಳ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು.